ಎಪ್ಪತ್ತು ವರ್ಷದ ಹಿಂದೆ ಈ ನೆಲನ ನಮ್ಮ ಜನರನ್ನು ಬ್ರಿಟಿಷ್ ಆಳ್ತಾಯಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ನಾವು ಇಂಡಿಪೆಂಡೆಂಟ್. ನಮ್ಮನ್ನೀಗ ಬ್ರಿಟಿಷ್ ಆಳ್ತಾ ಇಲ್ಲ, ಬಟ್ ಆ ಅಗೋಚರ ಪಡೆ ಆಳ್ತಾ ಇದೆ. ಕೈಲಿ ಗನ್ನಿಲ್ಲ, ಬಾಯಲ್ಲಿ ಬೆದರಿಕೆ ಇಲ್ಲ. ಅವ್ರು ನಮಗೇನು ಆರ್ಡ್ರ್ ಮಾಡಲ್ಲ, ಆದರೆ ನಾವು ಅವರ ಪ್ರತಿ ಮಾತನ್ನು ಒಬೆ ಮಾಡ್ತೀವಿ. ಅವ್ರು ಜೈಲು ಕಟ್ಟಿಲ್ಲ, ಚೈನಲ್ಲಿ ನಮ್ಮನ್ನು ಕಟ್ಟು ಹಾಕಲ್ಲ, ಬಟ್ ನಮ್ಮದೇ ಗೂಡಲ್ಲಿ ನಾವು ಬಂದಿಗಳಾಗ್ಬಿಟ್ಟಿದ್ದೀವಿ. ಈ ಸಲ ಅವರು ಬಂದಿರೋದು ತೇಲೋ ದೋಣಿ ಮೂಲಕ ಅಲ್ಲ, ಹೊಳೆಯೋ ಸ್ಕ್ರೀನಿನ ಮೂಲಕ. ಪ್ರತಿದಿನ ನಾವು ನೋಡೋ ಮೊದಲನೇ ಬೆಳಕು ಸೂರ್ಯನದ್ದಲ್ಲ, ಈ ಸ್ಕ್ರೀನಿಂದು. ನಾನೀಗ ಹೇಳೋ ಇನ್ಸಿಡೆಂಟ್ ನಿಮ್ಗೆ ಆಗಿಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ವೀಡಿಯೋ ನೋಡ್ಕೊಳ್ಳಿ. ಬಟ್ ನಾನೀಗ ಹೇಳೋ ಕತೆ ನಿಮ್ಮ ಕತೆನೂ ಆಗಿದ್ರೆ ಮಸ್ಟ್ ವಾಚ್ ದಿಸ್ ಅಂತ ನಾನೇನು ಹೇಳಲ್ಲ. ನೀವು ನಿಮ್ಮ ಫ್ರೆಂಡು ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿತಾ ಇರ್ತೀರಿ. ಯಾವುದೋ ಫೋನ್ ಬಗ್ಗೆ ಏನೋ ಮಾತಾಡ್ತಿರ್ತೀರಿ. ಒಂದು 10 ನಿಮಿಷ ಬಿಟ್ಟು ಮೊಬೈಲ್ ಚೆಕ್ ಮಾಡಿದರೆ ಬೂಮ್, ನಿಮ್ಮ ಮೊಬೈಲ್ ತುಂಬ ಬರೀ ಫೋನಿಂದ ಆ್ಯಡ್ಸು. ಆಗಿದೆಯಾ ಅನುಭವ? ಹಾಗಾದರೆ ವಿಡಿಯೋ ಕಂಟಿನ್ಯೂ ಮಾಡಿ, ಇನ್ನೂ ತುಂಬ ಇದೆ. ದಿನ ಬೆಳಗ್ಗೆ ಎದ್ದು ನಾವು ಕೈ ಜೋಡಿಸಿ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತೀವೋ ಇಲ್ವೋ, ಬಟ್ ಈ ಗ್ಲೋಯಿಂಗ್ ರೆಕ್ಟ್ಯಾಂಗಲ್ ಕೈಲಿಲ್ಲದೆ ಕಣ್ಣು ಬಿಡಲ್ಲ ಅಲ್ವಾ? ಪಕ್ಕದಲ್ಲಿದ್ದವರು ನಮಗೆ ಕ್ಯಾರೇ ಅನ್ನೋದೇ ಇದ್ದರೂ ಗೊತ್ತೂ ಗುರಿ ಇಲ್ದವನು ಲೈಕ್ ಮಾಡೋದೇ ನಮಗೆ ಖುಷಿ. ನಾವೇನಾಗಿದ್ದೀವಿ? ನಿಜವಾಗ್ಲೂ ನಾವು ಸ್ವತಂತ್ರರಾಗಿದ್ದೀವ? ದೇಶಕ್ಕೆ ಬಂದ ಸ್ವಾತಂತ್ರ್ಯ ನಮಗೂ ಬಂದಿದೆಯಾ? ನಾವು ನಮ್ಮ ಪ್ರೈವೇಸಿನ ನಮ್ಮ ಕನ್ವೀನಿಯನ್ಸಿಗೋಸ್ಕರ ಯಾವನ ಕೈಗೂ ಕೊಟ್ಟು ಕಾಲ ಆಗೋಗಿದೆ. ಯಾರೋ ನೋಡಲಿ, ನಮ್ಮ ಬಗ್ಗೆ ಮಾತಾಡಲಿ ಅಂತ ನಮ್ಮ ಐಡೆಂಟಿಟಿ ಕೊಟ್ಟಾಗಿದೆ. ನಮ್ಮನ್ನು ಕಟ್ ಹಾಕಿರೋ ಚೈನು ಕೊರಳಲ್ಲಿಲ್ಲ, ಬಟ್ ಜೇಬಲ್ಲಿದೆ. ಇದಾ ಸ್ವಾತಂತ್ರ್ಯ? ಇದೇನಾ ಅಭಿವೃದ್ಧಿ? ಇದು ಆ್ಯಕ್ಚುಯಲ್ ಕಾಲೋನೈಸೇಷನ್, ಡಿಜಿಟಲ್ ಕಾಲೋನೈಲೈಸೇಷನ್. ಮೊಬೈಲ್ ಫೋನ್ ಎಂಥ ಅದ್ಭುತವಾದ ಅನ್ವೇಷಣೆ ಅಲ್ವಾ? ಯಾರೆಲ್ಲಿದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಎಷ್ಟು ಬೇಕಿದ್ರೂ ಮಾತಾಡ್ಬೋದು. ಆದರೆ ಅದೆಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಆ ಮೊಬೈಲ್ನ ಫಂಡಮೆಂಟಲ್ ಫಂಕ್ಷನ್ ಏನು ಅನ್ನೋದೇ ನಮಗೆ ಮರ್ತು ಹೋಗಿದೆ. ಜನಕ್ಕೀಗ ಫೋನ್ ಬೇಕಿರೋದು ಮಾತಾಡೋಕ್ಕೋ ಮೆಸೇಜ್ ಮಾಡೋಕ್ಕೋ ಅಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋ ಮಹಾಸಾಗರದಲ್ಲಿ ತೇಲಾಡೋಕ್ಕೆ. ಏನು ಬೇಕೋ ಅದನ್ನು ಹುಡುಕೋಕೆ ಸರ್ಚ್ ಇಂಜಿನ್ ಇದೆ, ಮೆಸೇಜ್ ಮಾಡೋಕ್ಕೆ ಆ್ಯಪ್ಸ್ ಇದ್ದಾವೆ, ಪುಸ್ತಕ ಓದೋದಕ್ಕೂ ಪ್ಲ್ಯಾಟ್ಫಾರ್ಮ್ ಇದ್ದಾವೆ, ನೆನಪನ್ನು ಕೂಡಿಡೋಕ್ಕೆ ಕ್ಲೌಡ್ ಸ್ಟೋರೇಜ್ ಇದೆ. ಇದನ್ನೆಲ್ಲ ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು, ಎಷ್ಟು ಬೇಕಿದ್ರೂ ಬಳಸ್ಬೋದು. ಇಲ್ಲಿಗೆ ಒಂದೇ ಒಂದು ಟ್ರೀಟಿ ಇಲ್ಲದೆ, ಒಪ್ಪಂದ ಇಲ್ಲದೆ, ಒಬ್ಬನೇ ಒಬ್ಬ ಸೈನಿಕನೂ ಇಲ್ಲದೆ ವಸಾಹತು ಸ್ಥಾಪನೆ ಆಗ್ತಾಯಿದೆ. ಯಾರಿಂದ? ಯಾರು ನಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾಯಿದ್ದಾರೋ ಅವರಿಂದ, ಯಾರು ನಮ್ಮ ಡೇಟಾ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೋ ಅಂಥವರಿಂದ. ಗೂಗಲ್, ಮೆಟಾ, ಅಮೆಝಾನ್, ಆ್ಯಪಲ್, ನೆಟ್ಫ್ಲಿಕ್ಸ್, ಮೈಕ್ರೋಸಾಫ್ಟ್, ಒಂದೊಂದು ಕೂಡ ಒಂದೊಂದು ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಗೆ. ನಾವು ಯಾವುದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರ್ಚ್ ಮಾಡಿದರೆ ಸಾಕು, ಗೂಗಲು 5W1H ಉತ್ತರ ಕೊಡುತ್ತೆ. ಮನೆಯವ್ರ ಜೊತೆ ಕೂತು ಮಾತಾಡೋದೇ ಬೇಕಿಲ್ಲ, ಒಂದು ಫಾರ್ವರ್ಡ್ ಮೆಸೇಜ್ ಸಾಕು ಅವರ್ ಫ್ಯಾಮಿಲಿ ಅನ್ನೋ ಗ್ರೂಪಿಗೆ, ಎಲ್ರೂ ಮಾತಾಡಿಸ್ದಂಗೆ. ನಾವೇನು, ನಮ್ಮ ಬೆಲೆ ಏನು ಅಂತ ಇನ್ಸ್ಟಾ ಡಿಸೈಡ್ ಮಾಡುತ್ತೆ. ಅದರಲ್ಲಿ ಬರೋ ಲೈಕ್ಸೇ ನಮಗೆ ವ್ಯಾಲಿಡೇಷನ್ನು. ಕ್ಲಿಕ್ ಮಾಡಿದರೆ ಬೇಕಾದ ತಂದು ಕೊಡೋ ಅಪ್ಲಿಕೇಶನ್ ಇರಬೇಕಾದ್ರೆ ನಮ್ಮ ಮನೆ ರೋಡಲ್ಲಿರೋ ಅಂಗಡಿ ಹಾಕಬೇಕು, ಅವನಿಗೆ ಲಾಸ್ ಆದರೆ ನನಗೇನಾಗಬೇಕು? ನಮ್ಮ ಕಲ್ಚರ್ ಏನು, ಹಿಸ್ಟ್ರಿ ಎಂಥದ್ದು ಅಂತ ಹೇಳೋಕ್ಕೆ ಯೂಟ್ಯೂಬ್ ಇದೆ, ನೆಟ್ಫ್ಲಿಕ್ಸ್ನಂಥ ಚಾನಲ್ಗಳಿದ್ದಾವೆ, ಹುಡುಕಿದ್ರೆ ಸಿಕ್ಕಿಬಿಡುತ್ತೆ. ಅದು ಅಥೆಂಟಿಕ್ಕೋ ಮತ್ತೊಂದು. ವೈ ಶುಡ್ ವಿ ಬಾದರ್, ವೈ ಶುಡ್ ವಿ ಕೇರ್ ಅಲ್ವಾ? ನಾವು ಹಿಂಗೆ ಕೇರ್ಲೆಸ್ ಆಗಿದ್ರೆ ಅವ್ರೇನು ಮಾಡ್ತಾರೆ ಗೊತ್ತಾ? ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಬಾಳೋದನ್ನೇ ತಗೊಂಡು ಹೋಗ್ತಾ ಇದ್ದಾರೆ. ನಿಮಗೆ ಹೇಳ್ದೆ ಕೇಳದೆ ತಗೊಂಡು ಹೋಗ್ತಾ ಇಲ್ಲ, ನಿಮ್ಮ ಪರ್ಮಿಷನ್ ತಗೊಂಡೇ ಈ ಕೆಲಸ ಮಾಡ್ತಾ ಇದ್ದಾರೆ. ಬಂಗಾರಕ್ಕಿಂತ ಬೆಲೆ ಬಾಳೋ ಆ ವಸ್ತು ಏನು ಗೊತ್ತಾ? ಅಟೆನ್ಷನ್, ಗಮನ, ನಮ್ಮ ಗಮನ. ಅಟೆನ್ಷನ್ ಈಸ್ ಅ ನ್ಯೂ ಕರೆನ್ಸಿ. ನಾವು ಅದನ್ನು ಜಸ್ಟ್ ಒಂದು ಸ್ವೈಪ್ ಮಾಡಿಕೊಡ್ತಾ ಇದ್ದೀವಿ. ಅದು ಹೆಂಗೆ ಗೊತ್ತಾ? ಜಗತ್ತಿನ ಮೇಜರ್ ಮೊಬೈಲ್ OS ಕಂಟ್ರೋಲ್ ಮಾಡೋದು ಇಬ್ಬರು, ಆ್ಯಂಡ್ರಾಯ್ಡು, iOS. ಇಂಡಿಯಾದ 95% ಜನ ಬಳಸೋದು ಈ ಎರಡು US ಬೇಸ್ಡ್ ಕಂಪನಿ OSನ್ನು. ಇಂಡಿಯಾದ ಆ್ಯಡ್ ರೆವೆನ್ಯೂ ಪೈಕಿ ಮೋರ್ ದೆನ್ 80% ಹೋಗೋದು ಗೂಗಲ್ ಆ್ಯಂಡ್ ಮೆಟಾಗೆ. ಇದೆಲ್ಲ ನಾವು ಯೋಚನೆ ಮಾಡಬೇಕಾದ ವಿಚಾರ. ಪ್ರತಿಯೊಬ್ಬ ಭಾರತೀಯನ ಡೇಟಾ ಅಂದರೆ ನಮ್ಮ ಆಯ್ಕೆ, ನಮ್ಮ ಭಯ, ನಮ್ಮ ಹವ್ಯಾಸ, ನಮ್ಮ ಆಸಕ್ತಿ ಇದೆಲ್ಲ ಸ್ಟೋರ್ ಆಗ್ತಾ ಇರೋದು ಇಂಡಿಯಾದಲ್ಲ, ಫಾರಿನ್ ಸರ್ವರ್ಗಳಲ್ಲಿ. ಅಲ್ಲಿ ಕೂತಿರೋನಿಗೆ ಗೊತ್ತಾಗ್ತಾ ಇದೆ ನೀವೀಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಬಟ್ ನಿಮಗೆ ಗೊತ್ತಿಲ್ಲ. ನೀವು ಈ ವಿಡಿಯೋ ನೋಡ್ತಾ ಇರೋದು ವಿಡಿಯೋ ಮಾಡಿರೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಫಾರಿನ್ ಲ್ಯಾಂಡಲ್ಲಿ ಕೂತವನು
ಇಂಥದ್ದೇ ನೆಕ್ಸ್ಟ್ ವಿಡಿಯೋ ತೋರ್ಸೋಕ್ಕೆ ಕಾಯ್ತಾ ಇದ್ದಾನೆ. ನಾವೇನೋ ನಮ್ಮ ಡೇಟಾನ ಬಿಟ್ಟಿಯಾಗಿ ಕೊಟ್ಬಿಟ್ವಿ, ಅದ್ರ ಉಪಯೋಗ ಏನು? ನಮಗೆ ಸಿಗೋದೇನು 5-10% ಡಿಸ್ಕೌಂಟು, ಒಂದಿಷ್ಟು ಡೋಪಮೈನು, ಇಲ್ಯೂಷನ್ ಆಫ್ ಫ್ರೀಡಮ್. ಈ ಸಲ ನಮ್ಮ ಎದುರಾಳಿ ನಮ್ಮನ್ನು ಗೆಲ್ಲೋಕ್ಕೆ ನೋಡ್ತಾ ಇಲ್ಲ, ಆಳೋಕ್ಕೆ ನೋಡ್ತಾ ಇಲ್ಲ. ನಾವು ನಮಗೇ ಗೊತ್ತಿಲ್ಲದೆ ಅವನ ತಾಳಕ್ಕೆ ಕುಣಿಯೋ ಹಾಗೆ ಮಾಡ್ತಾ ಇದ್ದಾನೆ ಅಷ್ಟೇ. ಒಂದು ಮಾತಿದೆ, ನೀವು ಸಲ ಕೇಳಿಸ್ಕೊಂಡಿರ್ತೀರಿ, ಇಫ್ ಪ್ರಾಡಕ್ಟ್ ಈಸ್ ಫ್ರೀ ದೆನ್ ಯು ಆರ್ ದಿ ಪ್ರಾಡಕ್ಟ್. ನಿಮ್ಗೇನಾದರೂ ಪುಕ್ಸೆಟ್ಟೆ ಸಿಗ್ತಾ ಇದೆ ಅಂದರೆ ಅದು ನಿಮಗೆ ಸಿಕ್ಕಿಲ್ಲ, ನೀವು ಅದಕ್ಕೆ ಸಿಕ್ಕಾಕೊಂಡಿದ್ದೀರಿ ಅಂತ ಅರ್ಥ. ಈಗ ನಮಗೆ ಫ್ರೀಯಾಗಿ ಸಿಗ್ತಾ ಇರೋದೇನು? ಆ್ಯಪ್ಸ್. ಅವು ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಬಿಹೇವಿಯರ್ನ ಬರೀ ಪ್ರಿಡಿಕ್ಟ್ ಮಾಡೋದಷ್ಟೇ ಅಲ್ಲ, ನಾವು ಹೆಂಗೆ ಬಿಹೇವ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತವೆ, ನಮ್ಮನ್ನು ನೋಡ್ತವೆ, ಸ್ಟಡಿ ಮಾಡ್ತವೆ, ಕಡೆಗೆ ಮಾರ್ತವೆ. ನಾವಿಲ್ಲಿ ಕಳ್ಕೊಳ್ಳೋದು ಬರೀ ಪ್ರೈವೇಸಿ ಮಾತ್ರ ಅಲ್ಲ, ನಮ್ಮ ಪರ್ಸ್ನಾಲಿಟಿ ಅನ್ನೋದು ಗೊತ್ತೇ ಆಗಿರಲ್ಲ. ಇದೆಷ್ಟು ನಿಗೂಢ ಅಂದರೆ ನಾವು ಮಾಡಿರೋ ಎವ್ರಿ ಟ್ಯಾಪ್, ಎವ್ರಿ ಸ್ವೈಪ್, ಎವ್ರಿ ಪಾಸ್, ಪ್ರತಿಯೊಂದು ಕೂಡ ರೆಕಾರ್ಡ್ ಆಗ್ತಾ ಇರುತ್ತೆ. ನಮ್ಮ ವಾಯ್ಸು, ನಾವಿರೋ ಲೊಕೇಶನ್ನು, ನಮ್ಮ ಶಾಪಿಂಗ್ ಹ್ಯಾಬಿಟ್ಸು ಆ್ಯಂಡ್ ಈವನ್ ಎಮೋಷನ್ಸ್ ಕೂಡ ನಮ್ಮ ಪ್ರೊಫೈಲಿಂಗಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಎಷ್ಟರ ಮಟ್ಟಿಗಂದರೆ ನೀವು ನಿಮ್ಮ ಮನೆಯವ್ರಿಗೆ ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ ಅನ್ನಿ ಶೂಸ್ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಡಿಪ್ರೆಷನ್ನಾಗಿ ಯೂಟ್ಯೂಬ್ ಓಪನ್ ಮಾಡಿ ಮೋಟಿವೇಶ್ನಲ್ ವಿಡಿಯೋ ಬರ್ತಿರುತ್ತೆ. ಯಾವುದೋ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ ಅಂಥದ್ದೇ 100 ವಿಡಿಯೋ ಬರ್ತಿರುತ್ತೆ. ಅದರ ಅರ್ಥ ಏನು? ನಿಮಗೇನು ಬೇಕು ಅಂತ ನೀವು ಆಯ್ಕೆ ಮಾಡ್ಕೋತಿಲ್ಲ, ಯಾರೋ ಏನೋ ಕೊಡ್ತಾ ಇರೋದು ನಿಮಗೆ ಆಹಾರ ಆಗ್ತಾಯಿದೆ. ಹೆನ್ಸ್ ದ ನೇಮ್ ಫೀಡ್. ನಾವು ಬಳಸ್ತಿರೋ ಅಪ್ಲಿಕೇಶನ್ಸ್ಗಳು ಬರೀ ಟೂಲ್ಸ್ ಅಂದ್ಕೊಂಡಿದ್ದೀರ ನೀವು, ಬಟ್ ಅಲ್ಲ, ಅವು ಸೈಕಾಲಜಿಕಲ್ ಟ್ರ್ಯಾಪ್ಸ್. ಅದನ್ನು ಬಳಸಿದಷ್ಟು ಹೊತ್ತು ಪ್ಲೆಜರ್ ಕೆಮಿಕಲ್ ಡೋಪಮೈನ್ ರಿಲೀಸ್ ಆಗಬೇಕು. ಆ ಮತ್ತಿದ್ದಷ್ಟು ಹೊತ್ತು ನಾವು ಸ್ಕ್ರೋಲ್ ಮಾಡ್ತಾ ಇರಬೇಕು. ನಮ್ಮನ್ನು ಹಂಗೆ ಇಡೋದೇ ಈ ಆ್ಯಪ್ಗಳ ಕೆಲಸ. ನೀವೆಷ್ಟೇ ಸ್ಕ್ರೋಲ್ ಮಾಡಿ ಎಂಡ್ ಆಗಲ್ಲ. ಇದ್ರ ಸಾಹಸವೇ ಬೇಡ ಅಂತ ಮೊಬೈಲ್ ತೆಗೆದು ಪಕ್ಕಕ್ಕಿಡಿ. ನೋಟಿಫಿಕೇಷನ್ನು ಸುಮ್ಮನಿರಕ್ಕೆ ಬಿಡಲ್ಲ. ಅವಿರೋದೇ ನಮ್ಮನ್ನು ಗಾಳದ ಥರ ಗಟ್ಟಿಯಾಗಿ ಇಟ್ಕೊಳ್ಳೋಕ್ಕೆ, ತಗಲಾಕಿಸ್ಕೊಳ್ಳೋಕ್ಕೆ. ನೀವು ಅದನ್ನು ಎಷ್ಟೇ ನೋಡಿ ನಿಮಗೆ ಬೇಜಾರು ಆಗಲ್ಲ, ಕಡೆಗೆ ಇಷ್ಟೊತ್ತು ನೋಡಿದೆ ಅನ್ನೋ ತೃಪ್ತಿನೂ ಸಿಗಲ್ಲ. ನೆವರ್ ಎಂಡಿಂಗ್ ಟ್ರ್ಯಾಜಿಡಿ. ಹಂಗಂತ ಅವ್ರಿಗೆ ಬೇಕಿರೋದು ನಮ್ಮ ಟೈಮ್ ಅಷ್ಟೇನಾ? ಅದಕ್ಕಿಂತ ಮುಖ್ಯವಾಗಿ ಅವರ ಟಾರ್ಗೆಟು ನಮ್ಮ ನಂಬಿಕೆ. ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಅಮೇರಿಕಾದಲ್ಲಿ ಕ್ಯಾಂಬ್ರಿಡ್ಜ್ ಅನಾಲಿಟಿಕಾ ಹೆಸರಲ್ಲಿ ಒಂದು ಕೋಲಾಹಲ ಸೃಷ್ಟಿಯಾಗಿತ್ತು, ನೆನಪಿದೆಯಾ? ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಾಗ ಮಾತಾಡೋಣ. ನಾವು ಕೊಡೋ ಡೇಟಾ ಯೂಸ್ ಮಾಡಿ ಮೈಕ್ರೋ ಟಾರ್ಗೆಟೆಡ್ ಪ್ರೊಪಗಂಡ ಮಾಡ್ತಾ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಮಿಸ್ಇನ್ಫಾರ್ಮೇಷನ್ ಹರಡ್ತಾ ಇದ್ದರೆ ಅಲ್ಗಾರಿದಮ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ನೀವು ಯಾವುದನ್ನು ನಂಬಬೇಕು, ಯಾರನ್ನು ವಿರೋಧಿಸಬೇಕು ಅಂತ ನೀವಲ್ಲ, ನೀವು ಅಲೋ ಮಾಡಿರೋ ಅಪ್ಲಿಕೇಶನ್ಗಳು ಡಿಸೈಡ್ ಮಾಡ್ತವೆ. ಸೊ ನೀವು ಎಷ್ಟೆಷ್ಟು ಹೊತ್ತು ಆನ್ಲೈನಲ್ಲಿ ಇರ್ತೀರೋ ಅಷ್ಟಷ್ಟು ಹೊತ್ತು ನೀವಾಗಿರಲ್ಲ. ನೀವು ನಿಮ್ಮ ಡಿಸಿಷನ್ ಅಂದ್ಕೊಳ್ಳೋದು ನಿಮ್ಮ ರಿಯಾಕ್ಷನ್ ಆಗಿರುತ್ತೆ. ನಿಮ್ಮ ಆಲೋಚನೆಗಳು ಯಾವನೋ ಬಿಟ್ಟು ಹೋದ ಸಜೆಷನ್ ಆಗಿರುತ್ತೆ. ನೀವು ನಿಮ್ಮ ಐಡೆಂಟಿಟಿ ಅಂದ್ಕೊಳ್ಳೋದು ಸಾರಿ ಅದು ಆಲ್ರೆಡಿ ಪ್ರೋಗ್ರಾಮ್ಡ್ ಆಗೋಗಿದೆ. ಇದಿಷ್ಟು ನಿಮಗೆ ಏನಾಗ್ತಿದೆ ಅಂತ ಅರ್ಥ ಆಗಿದರೆ ಮುಂದುವರೆಯೋಣ. ಇದೊಂಥರ ಯುದ್ಧ ಇದೆ ಅಂದಮೇಲೆ ಅದಕ್ಕೆ ಪ್ರತಿರೋಧ ಕೂಡ ಇರಲೇಬೇಕಲ್ವ. ಒಂದಾನೊಂದು ಕಾಲದಲ್ಲಿ ನಮ್ಮ ಪೂರ್ವಜರಿಗೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗೋದ್ರಲ್ಲಿ ಕಾಲ ಕೈ ಮೀರಿತು. ಬಟ್ ನಾವೀಗ ಇನ್ನೂ ಮಿಡಲ್ ಆಫ್ ದಿ ವಾರಲ್ಲಿದ್ದೀವಿ. ಜೊತೆಗೆ ನಾವು ಹೆಲ್ಪ್ಲೆಸ್ ಅಂತೂ ಅಲ್ಲ. ಭಾರತದಲ್ಲಿ ಮತ್ತೆ ವಸಾಹತು ತಲೆ ಎತ್ತೋಕ್ಕೆ ನೋಡ್ತಾ ಇದೆ. ಆದರೆ ನಾವು ತಲೆ ತಗ್ಗಿಸ್ದ ಹಾಗಿದ್ರೆ ಎದುರಾಳಿ ಕನಸು ನನಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಡಿಜಿಟಲ್ ಕಲೋನೈಸೇಷನ್ ತಡೆಯೋಕ್ಕೆ ನಾವು ಏನು ಮಾಡಬೇಕು? ಮೊಟ್ಟ ಮೊದಲನೇದು ಇಂಡಿಯನ್ಸ್ ಡೇಟಾ ಇಂಡಿಯಾದಲ್ಲೇ ಸ್ಟೋರ್ ಆಗಬೇಕು. ಹೆಂಗೆ RBI ಹತ್ರ ದೇಶದ ಚಿನ್ನ ಎಲ್ಲ ಇರುತ್ತೋ ಆ ಥರ ಬಂಗಾರಕ್ಕಿಂತ ಬೆಲೆ ಬಾಳೋ ನಮ್ಮೆಲ್ಲರ ಡೇಟಾ ನಮ್ಮ ನೆಲದಲ್ಲೇ ಇರಬೇಕು. ಅದು ಕೂಡ ನ್ಯಾಷನಲ್ ಅಸೆಟ್ಟು. ಪ್ರತಿ ಅಪ್ಲಿಕೇಶನ್ನು ಅಲೋ ಅಂತ ಕೇಳುತ್ತಲ್ಲ, ಹಂಗೆ ನಮ್ಮ ಕನ್ಸೆಂಟ್ ಇಲ್ಲ ಅಂದರೂ ಕೆಲಸ ಮಾಡಬೇಕು. ಯಾವುದನ್ನು ಅಲೋ ಮಾಡಬೇಕು ಮಾಡಬಾರ್ದು ಅನ್ನೋ ಮಿನಿಮಮ್ ಫ್ರೀಡಮ್ ಆದರೂ ಬಿಟ್ಕೊಡ್ಬೇಕು. ನಮ್ಮ ದೇಶದ ರೂಲ್ ಬುಕ್ಕಲ್ಲಿ ರೈಟ್ ಫಾರ್ ಯೂಸರ್ಸ್, ಪನಿಷ್ಮೆಂಟ್ ಫಾರ್ ಪ್ರೆಡೇಟರ್ಸ್, ಸ್ಕ್ಯಾಮರ್ಸ್ ಅನ್ನೋದು ಸೇರಿಸಬೇಕು. ಇಲ್ಲಿ ತನಕ ನಿಗೂಢವಾಗಿ ಯಾರಿಗೂ ಗೊತ್ತಿಲ್ದಂಗೆ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇರೋ ಆಲ್ಗರಿದಮ್ಸು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಅದಕ್ಕೂ ಒಂದು ಅಕೌಂಟಬಿಲಿಟಿ ಇರಬೇಕು. ಆಗ ಮಾತ್ರ ವಸಾಹತುಶಾಹಿ ವಿರುದ್ಧ ಫೈಟ್ ಮಾಡ್ಬೋದು. ಈ ವಿಚಾರದಲ್ಲಿ ಏನು ನಡೀತಿಲ್ವ ಅಂದರೆ ಸಾಕಷ್ಟು ನಡೀತಿದೆ, ಬಟ್ ಅದಕ್ಕೆ ತಕ್ಕ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ. ಅದು ಜನಕ್ಕೆ ಗೊತ್ತೂ ಆಗ್ತಾ ಇಲ್ಲ. ನಮ್ಮದೇ ದೇಶದ ಇಂಡಿಜಿನಸ್ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಅದು ಯಾವುದು ಗೊತ್ತಾ? ಬಾರ್ OS. ಕಾಸ್ಟ್ ಎಫೆಕ್ಟಿವ್, ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದನ್ನು ಡೆವಲಪ್ ಮಾಡಿದ್ದೆ ಇಂಡಿಯನ್ಸ್ ಪ್ರೈವಸಿ ಕಾಪಾಡೋಕ್ಕೆ. ಬಟ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ? ಅಮೆಝಾನು ಫ್ಲಿಪ್ಕಾರ್ಟಿಗೆ ಕೌಂಟ್ರ್ ಕೊಡೋಕ್ಕೆ ONDC, ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಟ್ರೈ ಮಾಡ್ತಾಯಿದೆ.
ಬಟ್ 3-4 ವರ್ಷ ಆದರೂ ಆ ಥರ ಅಡಾಪ್ಷನ್ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅದು ಈಗಿರೋ ಡಿಜಿಟಲ್ ಶಾಪಿಂಗ್ ಪ್ಲ್ಯಾಟ್ಫಾರ್ಮ್ ಅಷ್ಟು ಯೂಸರ್ ಫ್ರೆಂಡ್ಲಿ ಅಲ್ಲ. ಚಿಂಗಾರಿ, ಲೋಕಲ್ ಇವೆಲ್ಲ ಇದ್ದಾವೆ, ಬಟ್ ಇದು ಯಾವುದೂ ದೈತ್ಯ ಬ್ರ್ಯಾಂಡ್ಗಳಿಗೆ ಕಾಂಪಿಟೇಟರ್ ಅನ್ನಿಸ್ಕೊಳ್ತಾ ಇಲ್ಲ. ಈ ವಿಚಾರಗಳ ಬಗ್ಗೆ ನಾವೆಷ್ಟು ಅಟೆಂಟಿವ್ ಆಗಿದ್ದೀವಿ ಅಂತ ರ್ಯಾಂಕ್ ಕೊಡ್ಕೊಂಡ್ರೆ ನಾವೆಷ್ಟು ಸೇಫ್ ಆಗಿದ್ದೀವಿ, ಎಷ್ಟು ಫ್ರೀ ಇದ್ದೀವಿ ಅನ್ನೋದು ಅರ್ಥ ಆಗಿಬಿಡುತ್ತೆ. ಹಾಗಂತ ಪ್ರತಿಯೊಂದನ್ನು ಸರ್ಕಾರನೇ ಮಾಡೋಕ್ಕಾಗಲ್ಲ. ಗೌರ್ಮೆಂಟು ಸಿಗ್ನಲ್ ಹಾಕ್ಬೋದು, ಆದರೆ ಸಿಗ್ನಲ್ ಇಲ್ಲದೆ ಇರೋ ರೋಡಲ್ಲೂ ಶಿಸ್ತಾಗಿ ಹೋಗಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗೆ ತಾನೇ ಇರಬೇಕು. ದೊಡ್ಡ ದೊಡ್ಡ ಕಂಪ್ನಿಗಳ ಕೈ ಕಟ್ಟು ಹಾಕ್ತೀವಿ ಅನ್ನೋ ಕಲ್ಪನೆನೇ ಸುಳ್ಳು. ಆದರೆ ಅದಕ್ಕೆ ಪರಿಹಾರ ಇದ್ದಾವೆ. ಗೊತ್ತಿಲ್ಲದವನ ಹತ್ರ ಕೈಕೊಳ ಹಾಕಿಸ್ಕೊಳ್ಳೋಕ್ಕಿಂತ ನಮಗೆ ನಾವೇ ಕಡಿವಾಣ ಹಾಕ್ಕೊಳ್ಳೋದು ಒಳ್ಳೆಯದು. ಅದಕ್ಕೆ ಬೆಸ್ಟ್ ಪ್ಲಾನ್ ಏನು ಅಂದರೆ ಡಿಜಿಟಲ್ ಫಾಸ್ಟಿಂಗ್. ವಾರಕ್ಕೆ ಇಂತಿಷ್ಟು ಗಂಟೆ ಅಂತಲೋ ಅಥವಾ ದಿನಕ್ಕೆ ಅರ್ಧ ಮುಕ್ಕಾಲು ಗಂಟೆ ಅಂತಲೋ ಫೋನ್ನ ಕಂಪ್ಲೀಟಾಗಿ ಎತ್ತಿಟ್ಬಿಡಿ. ಅಟ್ಲೀಸ್ಟ್ ಮನೇಲಿ ಊಟ ಮಾಡುವಾಗ ಒಬ್ಬರು ಮುಖ ಒಬ್ರು ನೋಡ್ಕೊಂಡು ನಗನಗ್ತಾ ಮಾತಾಡ್ತಾ ಊಟ ಮಾಡೋಣ. ಮಕ್ಕಳಿಗೆ ಲಕ್ಷಗಟ್ಟಲೆ ಕೊಟ್ಟು ಸ್ಕೂಲಿಗೆ ಕಳಿಸಿ ದೊಡ್ಡ ಎಜುಕೇಷನ್ ಕೊಡಿಸೋದ್ರ ಜೊತೆಗೆ ಮನೆಯಲ್ಲೇ ಡಿಜಿಟಲ್ ಲಿಟ್ರಸಿ ಹೇಳ್ಕೊಡಿ. ರೀಲ್ಸು, ಗೇಮ್ಸು ಅಂತಲ್ಲ, ಮೊಬೈಲ್ನ ಹೆಂಗೆ ಯೂಸ್ ಮಾಡಬೇಕು, ಅದರಿಂದ ಏನೇನು ಪಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡಿ. ಯಾವುದನ್ನು ಯಾವ ಥರ ಬಳಸಬೇಕು ಅನ್ನೋಕ್ಕಿಂತ ಏನಕ್ಕೆ ಬಳಸಬಾರ್ದು ಅನ್ನೋದನ್ನು ಗೈಡ್ ಮಾಡಿ. ಸಾಧ್ಯ ಆದಷ್ಟು ಇಂಡಿಯನ್ ವ್ಯಾಲ್ಯೂಸು, ಎಪಿಕ್ಸು, ನಮ್ಮ ಭಾಷೆ, ನಮ್ಮ ಕತೆ ಇಂಥ ವಿಚಾರಕ್ಕೆ ಹೆಚ್ಚೆಚ್ಚು ಓಪನ್ ಆಗೋಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಪೂರ್ವಜರು ಸ್ವಾತಂತ್ರ್ಯಕ್ಕೋಸ್ಕರ ರಕ್ತ ಸುರಿಸಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ನಾವು ಅಟ್ಲೀಸ್ಟು ಜಾಗೃತವಾಗಿದ್ಕೊಂಡು ಅದನ್ನು ಉಳಿಸ್ಕೊಳ್ಳೋದು ಬೇಡವಾ? ಫೈನಲಿ ನಮ್ಮನ್ನು ಕಾಡಬೇಕಾದ ಪ್ರಶ್ನೆ, ಈ ಡಿಜಿಟಲ್ ಸಾಮ್ರಾಜ್ಯ ನಮ್ಮನ್ನು ನೋಡ್ತಾ ಇದೆಯಾ, ಆಳ್ತಾ ಇದೆಯಾ, ಅದಕ್ಕೆ ಪರಿಹಾರ ಇದೆಯಾ ಅಂತ ಹೋರಾಡೋದಲ್ಲ, ಗೋಳಾಡೋದಲ್ಲ. ಈಗಿರೋ ಪ್ರಶ್ನೆ ಒಂದೇ, ಆರ್ ಯು ಅವೇಕ್?